ಮಾಡೋಣ. ಓಕೆ, ಇವಾಗ ನಿಂತು ಮಾಡುವಂಥ ಆಸನ. ಮೊದಲಿಗೆ ತಾಡಾಸನ. ಎರಡು ಕಾಲ ಸ್ವಲ್ಪ ಅಗವ ಇಟ್ಕೊಳ್ಳಿ. ಎರಡು ಸುತ್ತ ನೇರ, ಹಸ್ತವನ್ನು ಕೊಂದು ಸೇರಿಸ್ರಿ, ಹಸ್ತವನ್ನು ಹೊಳಸ್ರಿ, ತಲೆ ಎತ್ತೋಡಿ, ಹಾಗೆ ನಿಧಾನವಾಗಿ ಕಾಲುಗಳ ಮೇಲೆ ಬನ್ನಿ. ಬ್ಯಾಲೆನ್ಸ್ ಮಾಡಿರಿ. 10 ಸೆಕೆಂಡ್ಸ್. ಉಸಿರಾಟ ಸಹಜವಾಗಿರಲಿ. ಸಾಧ್ಯವಾದರೆ ಹಿಂದೆ ಎತ್ತಿ, ಸಾಧ್ಯವಿದ್ದರೆ ಬೇಡ. ಅವಸರ ಬಿಡ್ತಾ ಹಿಂದೆ ಕೆಳಗಿಳಿಸ್ರಿ. ಹಾಗೆ ಕೈಗಳನ್ನು ಹಂತ ಹಂತವಾಗಿ ಕೆಳಗಿಳಿಸ್ರಿ. ನೆಕ್ಸ್ಟ್ ಅರ್ಧಕಟಿ ಚಕ್ರಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ. ಬಲೆಯ ಕೂತ್ಕೊಂಡು ನೇರ, ಹಸ್ತವನ್ನು ಹೊಳಸ್ರಿ, ತಲೆನ ಎತ್ಕೊಳ್ಳಿ. ಉಸಿರು ಬಿಡುತ್ತಾ ನಿಮ್ಮ ಎಡಕ್ಕೆ ಮಾಡಬೇಕು. ನಿಮ್ಮ ಎಡಗೈ ಪೂರ್ವ ಸರಿದವಾಗಿ, ಬಲಗೈ ಸಾಧ್ಯವಾದರೆ ನಿಮ್ಮ ಕಿವಿ ಮುಸ ಪ್ರಯತ್ನ ಮಾಡಿ. ಉಸಿರಾಟ ಸಹಜ. ಅರ್ಧಕಟಿ ಚಕ್ರಾಸನ. ಹೊಸದು ಅಂತ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗಿಳಿಸ್ರಿ. ಅದೇ ರೀತಿ ನಿಮ್ಮ ಎಡಗೈ ಒಂದು ನೇರ, ಹಸ್ತವನ್ನು ಹೊರಸ್ರಿ, ತಲೆಯನ್ನು ಎತ್ತೋಡಿ. ಉಸಿರು ಬಿಡುತ್ತಾ ನಿಮ್ಮ ಬಲ ಬದಿಗೆ ಬಾಗಿ. ಬಲಗೆ ಪೂರ್ವ ಸಡಿಲವಾಗಿರಲಿ. ಉಸಿರಾಟ ಸಹಜ. ಮತ್ತೆ ಹೊಸದು ಅಂತ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗಿಳಿಸ್ರಿ. ನೆಕ್ಸ್ಟ್ ವೃಕ್ಷಾಸನ. ನಿಮ್ಮ ಎಡತೊಡ ಮೇಲೆ ಬಲ ಅಂಗಗಳನ್ನು ತನ್ನಿ. ಎರಡು ದಿವಸ ನೇರ, ಹಸ್ತವನ್ನು ಹೊರಸ್ರಿ, ನಮಸ್ಕಾರ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡೋ ಪ್ರಯತ್ನ ಮಾಡಿರಿ. ಉಸಿರಾಟ ಸಹಜವಾಗಿದೆ. ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ಮನಸ್ಸಿನ ಏಕಾಗ್ರತೆ ಹೆಚ್ಚು ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಹೊಸ ಬಿಡುತ್ತೆ ನಿಧಾನವಾಗಿ ಕೆಳಗಿಳಿಸ್ರಿ, ಕಾಲು ಕೂಡ ಕೆಳಗಿಳಿಸ್ರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಬಲ ತೊಡೆ ಮೇಲೆ ಎಡ ಅಂಗಲನ್ನು ತನ್ನಿ. ಎಡಕ್ಕೆ ನೇರ, ಹಸ್ತವನ್ನು ಹೊರಸ್ರಿ, ನಮಸ್ಕಾರ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡುವ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿದೆ. ಉಸಿರು ಬಿಡುತ್ತೆ ನಿಧಾನವಾಗಿ ಕೈಯನ್ನು ಕೆಳಗಿಳಿಸ್ರಿ, ಕಾಲು ಕೂಡ ಕೆಳಗಿಳಿಸ್ರಿ. ತ್ರಿಕೋಣಾಸನ. ಎರಡು ಕಾಲನ್ನ ಒಂದು ಕಾಲನಷ್ಟು ಅಂತರ ಇಟ್ಕೊಳ್ಳಿ. ನಿಮ್ಮ ಎರಡು ಕಾಲ ಮತ್ತೆ ಒಂದು ಕಾಲನಷ್ಟು ಅಂತರ. ಬಲ ಪಾದವನ್ನು ಬಲಕರಿಸ್ರಿ. ಎರಡು ದಿವಸ ನೇರ, ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲ ಬದಿಗೆ ಬಾಳ್ರಿ. ಮೇಲೆ ನೋಡ್ರಿ, ನಿಮ್ಮ ಎಡಗೈನ ಉಸಿರಾಟ ಸಹಜವಾಗಿ ಎಲ್ಲ ರೀತಿಯ ಸಂಧಿವಾತದ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕೆ, ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ, ಹಾಗೆ ಸೊಂಟದ ಭಾಗದಲ್ಲಿರ್ತಕ್ಕಂಥ ಬೊಜ್ಜನ್ನು ಕರಗಿಸೋಕೆ ಉಪಯುಕ್ತವಾದಂಥ ಆಸನ ತ್ರಿಕೋಣಾಸನ. ಪಾದ ಮಟ್ಟಕ್ಕೆ ಸಾಧ್ಯ ಆದರೆ ಪಾದ ಮಟ್ರಿ. ಪಾದದ ಪಕ್ಕ ಹಸ್ತ ಹಚ್ಚೋಕೆ ಸಾಧ್ಯ ಆದರೆ ಹಸ್ತ ಹಚ್ಚಿ. ಮತ್ತೆ ಉಸಿತೋ ಅಂತ ಮೇಲೆ ಬನ್ನಿ. ಪಾದ ನೇರ ಮಾಡ್ಕೊಳ್ಳಿ. ಇವಾಗ ಎಡ ಪಾದವನ್ನು ಎಡ ತಿರುಗಿಸ್ರಿ. ಉಸಿರು ಬಿಡುತ್ತಾ ನಿಮ್ಮ ಎಡಗಡೆಗೆ ಬಾಗ್ರಿ. ಮೇಲೆ ನೋಡ್ರಿ ಬಲಗೈನ. ಉಸಿರಾಟ ಸಹಜವಾಗಿರಲಿ. ಮೇಂಟೈನ್ 10 ಸೆಕೆಂಡ್ಸ್. ಹೊಸತು ಅಂತ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ. ನೆಕ್ಸ್ಟ್ ವೀರಭದ್ರಾಸನ. ಪಾದ ನೇರ ಮಾಡ್ಕೊಳ್ಳಿ, ಎಡ ಪಾದ. ಈಗ ಬಲ ಪಾದ ಬಲ ತಿರುಗಿಸ್ಬೇಕು. ಹಾಗೆ ಸೊಂಟ ಪೂರ ತಿರುಗಿಸ್ರಿ. ನಿಮ್ಮ ಬಲ ಮೊಣಕಲನ್ನು ಬೆಂಡ್ ಮಾಡ್ಕೊಳ್ಳಿ. ಎಸ್. ಎಡಕ್ಕೆ ಒಂದು ನೇರ, ಹಸ್ತಗಳನ್ನು ಹೊರಡಿಸ್ರಿ, ನಮಸ್ಕಾರ ಸತಿ. ಹಾಗೆ ಮೇಲೆ ನೋಡ್ರಿ, ಕುತ್ತಿಗೆನ ಹಿಂದೆ ಹಾಕ್ರಿ. ಉಸಿರಾಟ ಸಹಜವಾಗಿರಲಿ. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗಿಳಿಸ್ರಿ. ಕಾಲು ನೇರ ಮಾಡ್ಕೊಳ್ಳಿ, ಪಾದ ನೇರ ಮಾಡ್ಕೊಳ್ಳಿ. ಅದೇ ರೀತಿ ಬದಿಲ್ಲ. ನಿಮ್ಮ ಎಡ ಪಾದಕ್ಕೆ ಸೊಂಟ ಪೂರ ತಿರುಗಿಸ್ರಿ. ಎಡ ಮೊಣಕಲ ಬೆಂಡ್ ಮಾಡ್ಕೊಳ್ಳಿ. ಎಡಕ್ಕೆ ನೇರ, ಹಸ್ತಗಳನ್ನು ಹೊರಡಿಸ್ರಿ, ನಮಸ್ಕಾರ ಸುದ್ದಿ. ಹಾಗೆ ಮೇಲೆ ನೋಡೋ ಪ್ರಯತ್ನ ಮಾಡ್ರಿ. ಉಸಿರಾಟ ಸಹಜವಾಗಿರಲಿ.
ಕುತ್ತಿಗೆ ನೇರ ಮಾಡ್ಕೊಳ್ಳಿ, ಉಸಿರು ಬಿಡುತ್ತಾ ಕೈನ ಕೆಳಗೆ ಇಳಿಸ್ರಿ, ಕಾಲು ನೇರ ಮಾಡ್ಕೊಳ್ಳಿ, ಪಾದ ನೇರ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಉತ್ಕಟಾಸನ. ಎರಡು ಕಾಲ ಸ್ವಲ್ಪ ಅಗಲವಾಗಿಟ್ಕೊಳ್ಳಿ, ಎಡಕ್ಕೆ ಉಸಿರು ಅಂತ ಭುಜಕ್ಕೆ ನೇರ, ಉಸಿರು ಬಿಡುತ್ತಾ ನಿಧಾನವಾಗಿ ಕುರ್ಚಿಯ ಮೇಲೆ ಕುತ್ಕೊಳ್ಳಿ, ಮೇಂಟೈನ್. ಇದು ನಿಮ್ಮ ಮೊಣಕಾಲವನ್ನು ಹಾಗೆ ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡುತ್ತೆ. ಉತ್ಕಟಾಸನ. ಹಾಗೆ ಸಾಧ್ಯವಾದರೆ ಇನ್ನೊಂದು ಸ್ವಲ್ಪ ಕೆಳಗೆ ಪ್ರಯತ್ನ ಮಾಡಿ, ಸಾಧ್ಯ ಆದರೆ ಒಂದು 5 ಸಲ ಮೇಲೆ ಬನ್ನಿ, ಮುಂದೆ ಕೆಳಗೆ ಇಳಿಸಿರಿ, ಮತ್ತೆ ಉಸಿರು ತಗೊಳ್ಳಿ, ದೀರ್ಘವಾಗಿ ನುಡಿ ಮುಂದೆ ನಿಧಾನವಾಗಿ ಕೆಳಗೆ ಬನ್ನಿ. ಇದು ಮಲಾಸನ ಅಂತಾರೆ, ಪೂರ ಹಿಂಗೆ ಬಂದಂತ. ಎಸ್. ಮತ್ತೆ ಉಸಿರು ಅಂತ ಮೇಲೆ ಬನ್ನಿ, ಮುಂದೆ ಕೆಳಗೆ ಇಳಿಸಿರಿ, ಕೈ ಕೋಲ ಕೆಳಗೆ ಇಳಿಸಿರಿ. ಥರ್ಡ್ ರೌಂಡ್. ಉಸಿರು ಅಂತ ಎಡಕ್ಕೆ ಭುಜಕ್ಕೆ ನೇರ, ಮತ್ತೆ ಉಸಿರು ಅಂತ ಮೇಲೆ ಬನ್ನಿ, ಮುಂದೆ ಕೆಳಗೆ ಇಳಿಸಿರಿ. ಲಾಸ್ಟ್ ರೌಂಡ್. ಅಂತ ಬೇಡ ನೋಡೋಣ, ನಿಮಗೆ ದುರ್ಗಗಳಲ್ಲಿ ಆಗೋದಿಲ್ಲ. ನಾವು ಚಿಂತೆ ಪ್ರಯತ್ನ ಮಾಡ್ತೀವಿ ಸರ್. ಅಂದ್ರೆ ಮಂಕಾಲು ಕಡಿಮೆ ಆಗ್ತಾವ. ಮತ್ತೆ ಹೇಳೋದು ಮತ್ತೆ ಹೆಂಗೆ ಇಲ್ಲಿ ಹತ್ರ ಬಂದು ಎಬ್ಸಿದೆ ಅಲ್ಲೇ ಅದಕ್ಕೆ ನಾವು ಇಂಥ ಹೊಸ ಟ್ರೈ ಮಾಡೋಣ ಅಂತ ಹೇಳಿದ್ರು. ಅಲ್ಲ ಇವತ್ತು ಟ್ರೈ ಮಾಡಿದ್ವಿ, ಯಾರು ಹೋಗಿದೆ ಯಾರನ್ನ ನಾನು ಟೈಮ್ ಮಾಡಿಸಿದ್ದಿಲ್ಲ ಬಂದಿಲ್ಲ. ನೋಡಿ ಅದೇ ಸರ ಮತ್ತೆ ಊರಿಗೆ ಹೋಗು ಬಂದ್ರ ನಿನ್ನೆ ದೇವಸ್ಥಾನಕ್ಕೆ ಹೋಗ್ರಿ, ಮತ್ತೆ ಅನಿವಾರ್ಯ ಅದ ಊರಾಗ ಮಾತ್ರ ಬಿಡಲ್ಲ ನಾನು. ಅದಕ್ಕೆ ಇದೊಂದು ನೆನಪು ಇದೊಂದು 5 ಸಲ ಮಾಡೋ ಪ್ರಯತ್ನ ಮಾಡಿ. ನೋಡಿ ಜೋರು ಬಂತು ಈಗ. ಶಾಂತಿ. ಶಾಂತಿ. ಸಾಕು, ನಿಧಾನ. ಓಕೆ. ಅವಾಗ ಭದ್ರಾಸನ ಬರೋಣ. ಓಕೆ. 2 ಕಾಲುಗಳನ್ನು ಎದುರು ತಗೊಳ್ಳಿ, ಎಷ್ಟು ಸಾಧ್ಯ ಅಷ್ಟು ತಗೊಳ್ಳಿ. ಹಾಂ, ಅದ ಇವನ್ನ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಅವನ ಹಂಗತೆ ಒಂದೊಂದು ಹೊಸದಾಗಿ ಇದ್ದಿದ್ದು ಪ್ರಾಕ್ಟೀಸ್ ಮಾಡ್ಕೋವಂತ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಭದ್ರಾಸನ. ಎಷ್ಟು ಸಾಧ್ಯವಾಗುತ್ತಷ್ಟು ನಿಮ್ಮ ತೊಡೆ ಭಾಗವನ್ನು ನೆಲಕ್ಕೆ ಮುಟ್ಟಿಸೋ ಪ್ರಯತ್ನ ಮಾಡ್ರಿ. ಹಾಗೆ ಬಟರ್ಫ್ಲೈ ಹೋಗೋಣ. ಚೆನ್ನಾಗಿ ಮೂಮೆಂಟ್ ಮಾಡ್ತಾ ಬನ್ನಿ ನಿಮ್ಮ ತೊಡೆಯ ಸ್ನಾಯುಗಳನ್ನು. ಇದರಿಂದ ನಿಮ್ಮ ಮಹಿಳೆಯರ ವೈಯಕ್ತಿಕ ಸಮಸ್ಯೆಗಳೇನಿರ್ತದೆ ಅದಕ್ಕೆಲ್ಲ ಪರಿಹಾರ ಆಗ್ತವೆ ಇವೆಲ್ಲ ಆಸನ ಮಾಡೋದ್ರಿಂದ. ಪ್ರೆಗ್ನೆನ್ಸಿ ಇರೋರು ಒಂದು 3 ತಿಂಗಳ 4 ತಿಂಗಳ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವ್ರು ಇದನ್ನು ಮಾಡ್ಕೋತ ಬಂದರೆ ನಾರ್ಮಲ್ ಡೆಲಿವರಿ ಆಗಿ ಚಾನ್ಸಸ್ ಈಗೆಲ್ಲ ಕಡಿಮೆ ಆಗ್ಬಿಟ್ಟು ನಾರ್ಮಲ್ ಡೆಲಿವರಿ. ಡಾಕ್ಟ್ರೇ ಇಲ್ಲ ಸಿಜೇರಿಯನ್ ಮಾಡಬೇಕಂದ್ಬಿಡ್ತಾರೆ ಹೋಗ್ಕೊಳ್ಳೋಣ. ನೀವಾಗ ಗಟ್ಟಿ ಬಿಡ. ಓಕೆ, ಮೂಮೆಂಟ್ ಮಾಡೋದನ್ನೆಲ್ಲ ಸರಿ. ಒಂದು ಗೇಮ್ ಎಷ್ಟು ಅಂತ ತಗೊಳ್ಳಿ. ಉಸಿರು ಅಂತ ಹಿಂದೆ ಹೋಗ್ಬೇಕು. ಉಸಿರು ಬಿಡ್ತಾ ನಿಮ್ಮ ಮುಂದ್ಗಡೆ ಬಾಗ್ರಿ. ಉಸಿರಾಟ ಸಹಜವಾಗಿರಲಿ.
ಬದ್ಧ ಕೋಣಾಸನ. ಉಸಿರು ಅಂತ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕಾಲುಗಳನ್ನು ಮುಚ್ಚಾಚ್ಕೊಳ್ಳಿ. ನೆಕ್ಸ್ಟ್ ಪರ್ವತಾಸನ. ಈಗ ಪದ್ಮಾಸನ ಬರೋಣ. ಓಕೆ, ಎರಡು ಕಾಲ ಆಗುತ್ತೆ, ಒಂದೊಂದು ಕಾಲ ಹಾಕಿ ಬರೇ ಎರಡು ಕಾಲ ಯಾರಿಗಾಗುತ್ತೆ ಅವ್ರು ಎರಡೂ ಹಾಕಬೇಕು. ನೆಕ್ಸ್ಟ್ ಎರಡು ಕೈಗಳನ್ನು ಎದುರು ಬದ ತೊಗೊಳ್ಳಿ, ದೀರ್ಘ ಉಸಿರು ತೊಗೊಳ್ಳಿ, ಹಸ್ತಗಳನ್ನು ಒಳಸ್ರಿ, ನಮಸ್ಕಾರ ಸ್ಥಿತಿ, ಬೆನ್ನು ಕುತ್ತೆ ನೇರವಾಗಿ, ಉಸಿರಾಟ ಸಹಜ. ನೋಡೋಕೆ ಎಷ್ಟು ಸರಳ ಐತಿ, ಭಾಳ ಎಫೆಕ್ಟ್ ಐತದ ಆಸನ. ಬೆನ್ನು ನೋವು ಕಡಿಮೆ ಮಾಡುತ್ತೆ, ತೇ ನೋವು ಕಡಿಮೆ ಮಾಡುತ್ತೆ, ಭುಜ, ಸೊಂಟದ ಭಾಗದ ನೋವು, ಮೊಣಕಾಲ ನೋವು, ಇವೆಲ್ಲ ನೋವನ್ನು ಕಡಿಮೆ ಮಾಡ್ತೈತಿ. ಪರ್ವತಾಸನ. ಉಸಿರು ಬಿಡ್ತೇನೆ, ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ, ಕಾಲನ್ನು ಮುಂಚೆ ಹಾಕಿ. ನೆಕ್ಸ್ಟ್ ಇನ್ನೊಂದು ಬದಿಲ್ಲ, ನಿಮ್ಮ ಬಲತೊಡ ಮೇಲೆ ಎಡಪಾದ, ಎಡತೊಡ ಮೇಲೆ ಬಲಪಾದ, ಎರಡು ಕೈಗಳನ್ನು ಒಂದಕ್ಕೊಂದು ಹೆಣ್ಕೊಳ್ಳಿ, ದೀರ್ಘ ಉಸಿರು ತಗೊಳ್ಳಿ, ಹಸ್ತಗಳನ್ನು ಹೊಲಸರು ಉಸಿರು ಹೊರ ಹಾಕುತ್ತಾ ಮತ್ತೆ ಉಸಿತೋಂತ ತಲೆ ನೇರಕ್ಕೆ, ಬೆನ್ನು ಕುತ್ತಿಗೆ ನೇರವಾಗಿರಲಿ, ಉಸಿರಾಟ ಸಹಜ. ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಕೈಗಳನ್ನು ಮೇಲೆ ಕೆಳಬೇಕು, ಪೂರ್ಣ ಇನ್ನೂ ಇಳಿರಿ, ಇನ್ನೂ ಇಳಿರಿ. ಭುಜ, ಕುತ್ತಿಗೆ, ಬೆನ್ನು, ಸೊಂಟದ ಭಾಗದ ನೋವು, ಮೊಣಕಾಲ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ ಪರ್ವತಾಸನ. ಉಸಿರು ಬಿಡ್ತಾನೆ, ನಿಧಾನವಾಗಿ ಕೈಗಳನ್ನು ಹಂತ ಹಂತವಾಗಿ ಕೆಳಗೆ ಇಳಿಸ್ರಿ, ಕಾಲಗಳನ್ನು ಮುಚ್ಚಾಚ್ಕೊಳ್ಳಿ. ನೆಕ್ಸ್ಟ್ ಜಾನುಶಿರ್ಷಾಸನ. ನಿಮ್ಮ ಎಡತೊಡೆಗೆ ಬಲ ಅಂಗಗಳನ್ನು ಮುಟ್ಟಿಸ್ರಿ, ಇಳಿಸ್ತೋ ಅಂತ ಮೇಲ್ತಂದು ಉಸಿರು ಬಿಡುತ್ತಾ ನಿಮ್ಮ ಮುಂದಗಡೆ ಬಾಗ್ರಿ, ಕೈ ಬೆಳೆದ ಕಾಲಿನ ಬೆಳೆಯನ್ನು ಮುಟ್ಟು. ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನು ಮುಟ್ಟಿಸೋ ಪ್ರಯತ್ನ ಮಾಡಿರಿ, ಉಸಿರಾಟ ಸಹಜ. ಉಸಿರು ಅಂತ ಮತ್ತೆ ಎರಡು ಕೈ ಮೇಲೆ ತಗೊಳ್ಳಿ, ಕೈಯನ್ನು ಕೆಳಗೆ ಇಳಿಸಿರಿ, ಕಾಲು ಮುಂಚೆ ಹಾಕಿರಿ. ಅದೇ ರೀತಿ ಒಂಬದಿಂದ ಎಡಕ್ಕೆ ಉಸಿರು ಅಂತ ಮೇಲೆ ತಂದು ಉಸಿರು ಬಿಡ್ತಾ ನಿಮ್ಮ ಮುಂದಗಡೆ ಬಾಗ್ರಿ, ಕೈಗಳಿಂದ ಕಾಲಿನ ಬೆಳೆಯನ್ನು ತಗೊಳ್ಳಿ, ಉಸಿರಾಟ ಸಹಜವಾಗಿರಲಿ. ಸಾಧ್ಯವಾದರೆ ನಿಮ್ಮ ಹಣೆ ಅಥವಾ ಮೂಗನ್ನು ಮೊಣಕಾಲಿಗೆ ತಾಗಿಸುವ ಪ್ರಯತ್ನ ಮಾಡಿರಿ. ಜಾನುಶಿರ್ಷಾಸನ. ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡೋಕ್ಕೆ ನಿಮ್ಮ ಹೊಟ್ಟೆಯ ಬಗ್ಗೆ ಕರೀತಾರೆ. ಮತ್ತೆ ಉಸಿರು ಅಂತ ಎರಡು ಕೈ ಮೇಲೆ ತಗೊಳ್ಳಿ, ಉಸಿರು ಬಿಡುತ್ತಾ ಕೈಯನ್ನು ಕೆಳಗೆ ಇಳಿಸಿ, ಕಾಲನ್ನು ಮುಂಚೆ ಹಾಕ್ಕೊಳ್ಳಿ. ಪಶ್ಚಿಮೋತ್ತಾನಾಸನ. ಓಕೆ, ಎರಡು ಕೈಗಳನ್ನು ಒಂದು ಕೈ ಮೇಲೆ ತಂದು ಉಸಿರು ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡುತ್ತಾ ನಿಮ್ಮ ಮುಂದಗಡೆ ಹಾಕ್ರಿ, ಉಸಿರಾಟ ಸಹಜವಾಗಿದೆ. ಅಂತ ಎರಡು ಕೈ ಮೇಲೆ ತಂದು ಉಸಿರು ಬಿಡುತ್ತಾ ಕೈಯನ್ನು ಕೆಳಗೆ ಇಳಿಸಿ. ಪಶ್ಚಿಮೋತ್ತಾನಾಸನ ಆದಮೇಲೆ ಪೂರ್ವೋತ್ತಾನಾಸನ. ಎರಡು ಕೈಯನ್ನು ಸಪೋರ್ಟ್ ತಗೊಳ್ಳಿ. ಓಕೆ, ದೀರ್ಘ ಉಸಿರು ತಗೊಂಡು ಸೊಂಟ ಪೂರ ಮೇಲೆ ಕೆತ್ತಬೇಕು, ಎಷ್ಟಾಗುತ್ತೆ ಅಷ್ಟು. ಓಕೆ, ಸೊಂಟದ ಭಾಗವನ್ನು ಮೇಲೆ ಕೆತ್ತಿರಿ, ಹಾಗೆ ಅಂಗನ ಪೂರ ನೆಲಕ್ಕೆ ಪ್ರಯತ್ನ
ಮತ್ತು ಅಂಗೈ ಮೇಲೆ ನಿಮ್ಮ ಸಂಪೂರ್ಣ ಶರೀರದ ಭಾರ ಇರಲಿ. ಕುತ್ತಿಗೆನ ಹಿಂದಕ್ಕೆ ಹಾಕ್ರಿ. ಬೆನ್ನಿಗೆ ಮತ್ತು ಸೊಂಟದ ಭಾಗಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ನಿಮ್ಮ ಕಾಲನ್ನು ಪೂರ ಮುಂದೆ ಕೆಳಬೇಕು. ಅವಸರ ಬಿಡುತ್ತೆ, ನಿಧಾನವಾಗಿ ಕೆಳಗೆ. ನೆಕ್ಸ್ಟ್ ಇದಾದ್ಮೇಲೆ ಯಾವುದಿದೆ? ವಕ್ರಾಸನ. ಎಸ್, ನಿಮ್ಮ ಎಡ ಮಂಕಲ ಹತ್ರ ಬಲ ಪಾದವನ್ನು ತನ್ನಿ. ಎಡ ಮಂಕಲ ಹತ್ರ ಬಲ ಪಾದ, ಬಲಗೈ ಬೆನ್ನಿಂದೆ ನಿಮ್ಮ ಎಡಗೈ ಮೇಲೆ ತಂದು ನಿಮ್ಮ ಬಲಗಡೆಯ ಪಾದವನ್ನು ತಗೊಳ್ಳಿ. ಹಾಗೆ ನಿಮ್ಮ ಮೊಣಕಾಲನ್ನು ಪೂರ ಒತ್ತಬೇಕು. ಎಡಕ್ಕೆ ಸೊಂಟ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಎಷ್ಟು ಸಾಧ್ಯವಾಗುತ್ತಷ್ಟು ಹಿಂದ್ಗಡೆ ನೋಡ್ರಿ. ಉಸಿರಾಟ ಸಹಜವಾಗಿರಲಿ. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರು ಅಂತ ಕೈ ಮೇಲೆ ತಂದು ಕೈ ಕೆಳಗಿಳಿಸ್ರಿ. ಕಾಲನ್ನು ಮುಂಚೆ ಹಾಚ್ಕೊಳ್ಳಿ. ಅದೇ ರೀತಿ ಇನ್ನೊಂಬದಿಂದ ಬಲ ಮಾಡ್ಕೊಳ್ತಾರೆ. ಎಡಪಾದ ಎಡಗೈ ಬೆನ್ನಿಂದೆ ಬಲಗೈ ಮೇಲೆ ತಂದು ನಿಮ್ಮ ಎಡಗಡೆಯ ಪಾದವನ್ನು ಹಿಡ್ಕೊಳ್ಳಿ. ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಎಷ್ಟು ಸಾಧ್ಯವಾಗುತ್ತಷ್ಟು ಹಿಂದುಗಡೆ ನೋಡುವ ಪ್ರಯತ್ನ ಮಾಡಿ. ಕುತ್ತಿಗೆ ನೇರ ಮಾಡಿ, ಸುತ್ತ ಕೋತ ಕೈ ಮೇಲೆ ತಂದು ಕೈಯನ್ನು ಕೆಳಗೆ ಇಳಿಸ್ರಿ. ಕಾಲನ್ನು ಮುಂಚಾಚ್ರಿ. ನೆಕ್ಸ್ಟ್ ಮತ್ತೆ ಯಾವುದಿದೆ? ಹಾಂ, ಯೋಗ ಮುದ್ರಾಸನ. ಬನ್ನಿ. ಬಲಗೈ ಮೇಲೆ ಭಾರ ಹಾಕಿ ಎಡಗಾಲ ಮುಚ್ಚಿಡಿ. ಎಡಗೈ ಮೇಲೆ ಭಾರ ಹಾಕಿ ಬಲಗಾಲನ್ನು ಮಾಡ್ತೀವಿ. ವಜ್ರಾಸನ. ವಜ್ರಾಸನದಿಂದ ನಾವೀಗ ಯೋಗ ಮುದ್ರಾಸನ ಹೋಗೋಣ. ಎಸ್, ಕೈ ಮುಷ್ಟಿ ಮಾಡ್ಕೊಳ್ಳಿ. ಹೆಬ್ಬೆರಳನ್ನ ಹೊಟ್ಟೆ ಕೆಳತನ್ನಿ. ದೀರ್ಘ ಉಸಿರನ್ನು ತಗೊಳ್ಳಿ. ಹಿಂದಕ್ಕೆ ಬಾಗ್ರಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಮುಂದುಗಡೆ ಬಾಗ್ರಿ. ನಿಮ್ಮ ಹಣೆಯನ್ನು ನೆಲಕ್ಕೆ ಪ್ರಯತ್ನ ಮಾಡಿ. ಉಸಿರಾಟ ಸಹ. ಯೋಗ ಮುದ್ರಾಸನ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರೋತ ನಿಧಾನವಾಗಿ ಮೇಲೆ ಬನ್ನಿ. ಅವಸರ ಬಿಡುತ್ತಾ ಕೈಗಳನ್ನು ಸಡಿಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಉಷ್ಟ್ರಾಸನ. ನಿಧಾನವಾಗಿ ಮೊಣಕಾಲುಗಳ ಮೇಲೆ ಎದ್ದು ನಿಂತ್ಕೊಳ್ಳಿ. ಬಹಳ ಮೊಣಕಾಲು ಇದ್ರೆ ಬೇಡ. ಅರ್ಧ ಉಷ್ಟ್ರಾಸನ ಆಗೋರು ಅರ್ಧ ಮಾಡಿರಿ, ಪೂರ್ಣ ಆಗೋರು ಪೂರ್ಣ ಮಾಡೋಣ. ಓಕೆ, ಎರಡು ಕೈಯನ್ನು ಸುಂಟ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರು ಬಿಡುತ್ತಾ ನಿಮ್ಮ ಹಿಂದ್ಗಡೆ ಬಾಗ್ರಿ. ಹಿಮ್ಮಡಿ ಸಿಕ್ಕರೆ ಹಿಡ್ಕೊಳ್ಳಿ, ಸಿಗದೆ ಇದ್ರೆ ಬೇಡ. ಎಷ್ಟಾಗುತ್ತಷ್ಟೇ ಮಾಡಿ. ಹಿಡ್ಕೊಂಡ್ಮೇಲೆ ಹಿಂದೆ ಹಿಡ್ಕೊಂಡ್ಮೇಲೆ ಸೊಂಟವನ್ನು ಮುಂದಕ್ಕೆ ಒತ್ತಬೇಕು. ಕುತ್ತಿಗೆ ಪೂರ ಹಿಂದೆ ಹಾಕ್ರಿ. ಬೆನ್ನಿಗೆ ಮತ್ತು ಸೊಂಟದ ಭಾಗಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಹಾಗೆ ನಿಮ್ಮ ಥೈರಾಯ್ಡ್ನ ಸಮಸ್ಯೆನ ನಿವಾರಣೆ ಮಾಡೋಕ್ಕೆ. ಹಾಗೆ ನಿಧಾನವಾಗಿ ಮೇಲೆ ಬರೋಣ. ಹಾಗೆ ನಿಧಾನವಾಗಿ ಮತ್ತೆ ವಜ್ರಾಸನ ಬನ್ನಿ. ಹಾಗೆ ಶಶಾಂಕಾಸನ ಹೋಗೋಣ. ಹಾಗೆ ಹಣೆಯ ಮೇಲೆ ಬಿಟ್ಟಿಡಿ. ಹೆಮ್ಮಡಿಗಳ ಮೇಲೆ ಆರಾಮಾಗಿ ಕುತ್ಕೊಳ್ಳಿ. ಉಸಿರಾಟ ಸಹಜವಾಗಿರಲಿ. ಒಟ್ಟು ಹಿಂದೆ ಬಾಗಿ ಆಸನ ಮಾಡಿದ ಮೇಲೆ ನೀವು ಮುಂದೆ ಬಾಗಿ ಆಸನ ಮಾಡಲೇಬೇಕು ಕಡ್ಡಾಯವಾಗಿ. ಹಾಗೆ ನಿಧಾನವಾಗಿ ಮಕ್ಕಳಾಸನಕ್ಕೆ ಬರೋಣ. ಕಾಲುಗಳನ್ನು ಒಂದೊಂದಾಗಿ ಹಿಂದೆ ಚಾಚಿಕೊಡಿ.
ಮಕರಾಸನ ವಿಶ್ರಾಂತಿಯ ಆಸನ. ಎರಡೂ ಕಾಲ ಹಿಂದೆ ಅಗಲವಾಗಿರಲಿ, ಹಿಮ್ಮಡಿಗಳು ಎದುರು ಬದಲಾಗಿರಲಿ, ಗದ್ದದ ಭಾಗ ಕೈಗಳ ಮೇಲಿರಲಿ. ಮಕರಾಸನ ವಿಶ್ರಾಂತಿಯ ಆಸನ. ಹಾಗೆ ಇದು ಕೂಡ ನಿಮ್ಮ ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡುತ್ತೆ. ಓಕೆ, ಈ 5 ಆಸನ ಭುಜಂಗಾಸನ, ಶಲಭಾಸನ, ಧನುರಾಸನ, ನೌಕಾಸನ, ಮಕರಾಸನ, ಈ 5 ಆಸನಗಳು ಬೆನ್ನು ಮತ್ತು ಸೊಂಟದ ಭಾಗವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ನಾವೀಗ ಭುಜಂಗಾಸನಕ್ಕೆ ಹೋಗೋಣ. 2 ಕಾಲನ್ನು ಜೋಡಿಸಿಕೊಳ್ಳಿ. ಕೈಗಳನ್ನ 2 ನಿಮ್ಮ ಎದೆ ಪಕ್ಕ ತನ್ನಿ. ಹೆಬ್ಬೆರಳನ್ನು ಎದೆಗೆ ಮುಟ್ಟಿಸ್ರಿ. ನಿಮ್ಮ ಅಂಗೈಗಳ ಮೇಲೆ ಭಾರ ಹಾಕಿ ಹೊಸತೇಕೋತ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಮೇಲೆ ಕೆತ್ತೋಣ. ಹೊಸತೋಂತ ಎಷ್ಟು ಸಾಧ್ಯವಾದಷ್ಟು ಮೇಲುಗಡೆ ನೋಡ್ರಿ. ಸಾಧ್ಯವಾದಷ್ಟು ಕೈಗಳ ನೇರ ಮಾಡೋ ಪ್ರಯತ್ನ ಮಾಡಿ. ಕಾಲೆರಡು ಹಿಂದೆ ಕೂಡೇ ಇರಲಿ. ದೃಷ್ಟಿ ಆದಷ್ಟು ಆಕಾಶ ಕಡೆ ಇರಲಿ. ನಾರ್ಮಲ್ ಬ್ರೀದಿಂಗ್. ಅವಸರ ಬಿಡ್ತಾರೆ, ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ನಾವೀಗ ಶಲಭಾಸನಕ್ಕೆ ಹೋಗೋಣ. 2 ಕಾಲು ಜೋಡಿಸ್ಕೊಳ್ಳಿ. ಕೈಗಳೆರಡು ಮುಷ್ಟಿ ಮಾಡ್ಕೊಳ್ಳಿ. ಆ ಮುಷ್ಟಿಗಳನ್ನು ನಿಮ್ಮ ತೊಡೆಗಳ ತನ್ನಿ. ಮೊದಲಿಗೆ ಅರ್ಧ ಶಲಭಾಸನ. ಹೊಸತೇಕೋತ ನಿಮ್ಮ ಬಲಗಾಲನ್ನು ಮಾತ್ರ ಮೇಲೆ ಕೆತ್ತಿರಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಬಲಗಾಲ ಮಾತ್ರ ಮೇಲೆ ತನ್ನಿ. ಉಸಿರಾಟ ಸಹಜವಾಗಿರಲಿ. ಅವಸರ ಬಿಡ್ತಾ ನಿಮ್ಮ ಬಲಗಾಲನ್ನ ಕೆಳಗೆ ಇಳಿಸ್ರಿ. ನಾವೀಗ ಎಡಗಾಲನ್ನ ಮೇಲೆ ತರೋಣ. ಹೊಸತೋ ಅಂತ ಮೇಂಟೈನ್. ಬಲಗಾಲ ಪೂರ ಸಂಪೂರ್ಣವಾಗಿ ಸಡಿಲವಾಗಿರಲಿ. ಬಲಗಾಲ ಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಬೇಡ. ಅವಸರ ಬಿಡ್ತಾ ನಿಮ್ಮ ಎಡಗಾಲನ್ನು ಕೂಡ ಕೆಳಗೆ ಇಳಿಸ್ರಿ. ನಾವೀಗ 2 ಕಾಲನ್ನು ಒಟ್ಟಿಗೆ ಮೇಲೆ ತರೋಣ. ಹೊಸದೋ ಅಂತ 2 ಕಾಲನ್ನು ಒಟ್ಟಿಗೆ ಮೇಲೆ ತನ್ನಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ಉಸಿರು ಬಿಡ್ತಾ ನಿಧಾನವಾಗಿ ಕಾಲನ್ನು ಕೆಳಗೆ ಇಳಿಸಿ. ವೆರಿ ಗುಡ್. ಎಲ್ಲರೂ ಜಲ್ದಿ ಬಂದುಬಿಟ್ಟಿರ್ತೀರಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ. ನಿಮ್ಮ ಗದ್ದ ಹಚ್ಚೆ ನಿಮ್ಮ ಮಕರಾಸನ ಮಾಡೋಕ್ಕಂತಲ್ಲ. ಬೇಕಿದ್ರೆ ನಿಮ್ಮ ತಲೆಯನ್ನು ಎಡಗಡೆ ಈ ರೀತಿ ಮಲಗಿಸ್ಬೋದು, ಬಲಗಡೆ ಈ ರೀತಿ ಕೈ ಮೇಲೆ ಮಲಗಿಸ್ಬೋದು. ಕುತ್ತಿಗೆಯನ್ನು ಎಡಕ್ಕೆ ಮತ್ತು ಬಲಕ್ಕೆ ಹೊಲಿಸಿ ವಿಶ್ರಾಂತಿ ತಗೋಬೋದು. ನೆಕ್ಸ್ಟ್ ಮುಂದಿನ ಆಸನ ಯಾವುದ್ರಿ? ಧನುರಾಸನ. 2 ಕಾಲು ಜೋಡಿಸ್ಕೊಳ್ಳಿ. ಕೈಗಳನ್ನಿಟ್ಟು ನಿಮ್ಮ ತೊಡೆ ಹಾಕ ತನ್ನಿ. ಕಾಲುಗಳನ್ನು ಮಡಚಿರಿ. ಕೈಯಿಂದ ಹಿಡ್ಕೊಳ್ಳಿ. ಹೊಸತೆ ಹೋಗ್ತಾ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಡಿಸ್ಬೇಕು. ಹೊಸ್ತೋ ಅಂತ ಹೊಸ್ತೋ ಅಂತ ನಿಮ್ಮ ಕೈ ಮತ್ತು ಕಾಲನ್ನು ಚೆನ್ನಾಗಿ ಹಿಡಿಸ್ರಿ. ಹೊಟ್ಟೆ ಮೇಲೆ ಬನ್ನಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶದ ಕಡೆ ಇರಲಿ. ಉಸಿರಾಟ ಸಹಜವಾಗಿರಲಿ. ಧನುರಾಸನ. ಬಿಲ್ಲು ಹಿಗ್ಗಿಸಿದ ಹಾಗೆ
ನಿಮ್ಮ ಶರೀರವನ್ನು ಹಿಗ್ಗಿಸೋಕೆ ಪ್ರಯತ್ನ ಮಾಡ್ರಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ನೆಕ್ಸ್ಟ್ ನೌಕಾಸನ ಅಥವಾ ನಾವಾಸನ. ಎರಡು ಕಾಲು ಜೋಡಿಸ್ಕೊಳ್ಳಿ ಹಿಂದೆ, ಕೈ ಎರಡು ಮುಂಚೆ ಹಚ್ಕೊಳ್ಳಿ. ಹೊಸದೇ ಕೊಳ್ತಾ ನಿಮ್ಮ ಕೈ ಮತ್ತು ಕಾಲನ್ನ ಒಟ್ಟಿಗೆ ಮೇಲೆ ತರಬೇಕು. ನಿಮ್ಮ ಸಂಪೂರ್ಣ ಶರೀರ ಕೇವಲ ನಿಮ್ಮ ಹೊಟ್ಟೆಯ ಭಾಗದ ಮೇಲೆ ಮಾತ್ರ ಬ್ಯಾಲೆನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಲಿ. ಉಸಿರಾಟ ಸಹಜವಾಗಿರಲಿ, ನಾರ್ಮಲ್ ಬ್ರೀದಿಂಗ್. ನಿಮ್ಮ ಸಂಪೂರ್ಣ ಶರೀರ ಕೇವಲ ಹೊಟ್ಟೆಯ ಭಾಗದ ಮೇಲೆ ಮಾತ್ರ ಬ್ಯಾಲೆನ್ಸ್ ಮಾಡಲಿ. ಒಂದು 10 ಸೆಕೆಂಡ್ಸ್. ಔಷಧಿ ಬಿಡ್ತಾ ನಿಧಾನವಾಗಿ ಕೆಳಗೆ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಿಧಾನವಾಗಿ ಮೇಲೆ ಬರೋಣ. ಕಾಲೆಲ್ಲ ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ಎದೆಗೆ ಹೊತ್ತುಕೊಂಡು ಭುಜಂಗಾಸನ ಬಂದು, ನಂತರ ಶಶಂಕಾಸನ ಬಂದು, ಹಾಗೆ ನಿಧಾನವಾಗಿ ಮೇಲೆ ಬನ್ನಿ. ಎಲ್ಲರೂ ಶವಾಸನ ಬರೋಣ. ಬೆನ್ನು ಮೇಲೆ ಮಾಡಿ ಆಸನ ಇಷ್ಟೊತ್ತವರೆಗೆ ಮಾಡಿದರೆ ಈಗ ಹೊಟ್ಟೆಯನ್ನು ಮೇಲೆ ಮಾಡಿ ಅಂಗಾತ ಮಲಿಗೆ ಆಸನನ ಬೆಳೆಸೋಣ. ಶವಾಸನ ಬನ್ನಿ ಎಲ್ಲರೂ.